ಅವೆಂಜರ್ಸ್ ಡೂಮ್ಸ್ಡೇ ಈ ಟ್ರೈಲರ್ ಲೀಕ್ ಆದಾಗಿಂದ ಕೆವಿನ್ ಫೈಗಿ ಅಂಕಲ್ ಎಲ್ಲರಿಗೂ ಶೂಟ್ ಮಾಡ್ತಾವ್ರೆ ಕಾಪಿರೈಟ್ ಅನ್ನೋ ಬುಲೆಟ್ ಇಂದ. ಆಲ್ರೆಡಿ 50,000ಕ್ಕಿಂತ ಹೆಚ್ಚು ಟ್ವಿಟರ್ ಅಕೌಂಟ್ ಗಳೆಲ್ಲ ಸಸ್ಪೆಂಡ್. ಇನ್ನು ಯೂಟ್ಯೂಬ್ ಚಾನೆಲ್ ಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಇದಕ್ಕಿಂತ ಮುಂಚೆ ತುಂಬಾನೇ ವರ್ಸ್ಟ್ ಆಗಿರುವಂತ ಮೂವ್ಮೆಂಟ್ ಗಳೆಲ್ಲ ನೋಡಿದೆ ನಾನು. ಎಐ ಯೂಸ್ ಮಾಡ್ಕೊಂಡು ಜನರೇಟ್ ಮಾಡಿರುವಂತ ವಿಡಿಯೋಸ್ ಗಳಿಗೆ ಇವರು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಿರ್ಲಿಲ್ಲ. ಯಾಕಂದ್ರೆ ಗೊತ್ತಿತ್ತು ಅವ್ರಿಗೆ ಎಐ ಜನರೇಟೆಡ್ ಯಾವ್ದು ಒರಿಜಿನಲ್ ಯಾವ್ದು ಅಂತ. ಅದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳದೆ ಕಾಪಿರೈಟ್ ಕೀಪಿರೈಟ್ ಏನು ಆಗ್ತೆ ಸುಮ್ನೆ ಕೂತಿದ್ದವ್ರು ಈಗ ಸಡನ್ ಆಗಿ ಈ ವಿಡಿಯೋಗೆ ಇಷ್ಟೊಂದು ರೆಸ್ಪಾನ್ಸ್ ಮಾಡ್ತಾವ್ರೆ ಅಂದ್ರೆ ಪಕ್ಕ ಇದು ಒರಿಜಿನಲ್ ವಿಡಿಯೋನೇ ಅಂತ ನಾನು ಕನ್ಫರ್ಮ್ ಮಾಡ್ತಾ ಇದೀನಿ. ಫಿಕ್ಸ್. ಬೈ ದ ವೇ ಆ ವಿಡಿಯೋನ ನಾನು ಇಲ್ಲಿ ತೋರ್ಸಕ್ ಹೋಗಲ್ಲ. ಯಾರು ಗೊತ್ತು, ಕೆವಿನ್ ಅಂಕಲ್ ನನಗೂ ಹೊಡೆದ್ರು ಹೊಡಿತಾರೆ ಕೆರ್ಕಳ ಮಟ್ಟಿಗೆ. ಸೊ ರಿಸ್ಕ್ ತಗೊಳ್ಳೋದು ಬೇಡ. ಇನ್ನ ಬರೋಬ್ಬರಿ ಟೋಟಲ್ ಆಗಿ 4 ಟ್ರೈಲರ್ ಬರಬೇಕಾಗಿತ್ತು. ಕ್ಯಾಪ್ಟನ್ ಅಮೆರಿಕಾದು, ಥಾರ್ದು, ರಾಬರ್ಟ್ ಡಾನಿ ಜೂನಿಯರ್ ಅಂಡ್ ಫೈನಲ್ ಆಗಿ ಫೈನಲ್ ಕಟ್ ಒರಿಜಿನಲ್ ಟ್ರೈಲರ್ ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಫಸ್ಟ್ ಟ್ರೈಲರ್ ನ ಸ್ಟೀವ್ ರಾಜರ್ಸ್ ಔತರ್ ಫೈರ್ ಅಂಡ್ ಡ್ಯಾಶ್ ಮೂವಿ ರಿಲೀಸ್ ದಿನಾನೆ ಫಸ್ಟ್ ಡೇ ಸ್ಟಾರ್ಟಿಂಗ್ ಓಪನಿಂಗ್ ಸೀನ್ ಅಲ್ಲೇ ಈ ಟ್ರೈಲರ್ ನ ಇಟ್ಬಿಟ್ಟು ನಿಮ್ನ ಎಕ್ಸೈಟ್ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ರಂತೆ ಕೆವಿನ್ ಅಂಕಲ್. ಆದ್ರೆ ಯಾರೋ ಒಬ್ಬ ಇಂಟೆಲಿಜೆಂಟ್ ಪೆನ್ ಕ್ಯಾಮ್ರಾನೋ ಬಟನ್ ಕ್ಯಾಮ್ರಾನೋ ತಕೋಗಿ ಮೆಲ್ಲಗೆ ರೆಕಾರ್ಡ್ ಮಾಡ್ಕೊಂಡು ಲೀಕ್ ಮಾಡ್ಬಿಟ್ಟವನೆ. ಈಗ ಕೆವಿನ್ ಅಂಕಲ್ ಎಲ್ಲಾ ಕಡೆ ಅಟ್ಯಾಕ್ ಸ್ಟ್ರೈಕ್ ಹಾಕೊಂಡ್ ಡಿಶ್ ಅಂತ ಶೂಟ್ ಮಾಡ್ತಾವ್ರೆ ಎಲ್ರಿಗೂ. ಚಾನೆಲ್ ಗಳೇ ಸಸ್ಪೆಂಡ್. ಇನ್ನ ಟೀಸರ್ ಇಲ್ಲಿ ಹೇಳುವಂತ ಫಸ್ಟ್ ಶಾಟ್ ಸ್ಟೀವ್ ರಾಜರ್ ದೇ. ಅವೆಂಜರ್ ಎಂಡ್ ಗೇಮ್ ಅಲ್ಲಿ ಸ್ಟೀವ್ ರಾಜರ್ಸ್ ಎಲ್ಲ ಇನ್ಫಿನಿಟಿ ಸ್ಟೋನ್ ಗಳನ್ನ ರಿಟರ್ನ್ ಮಾಡುವಂತ ಟೈಮ್. ಅದೇ ಗ್ಯಾಪ್ ಅಲ್ಲಿ ಸಿಕ್ಕಿದ್ದೆ ಚಾನ್ಸ್ ಅಂತ ಪೆಗ್ಗಿ ಕಟರ್ ಜೊತೆ ಕಚ್ಕೊಂಡ್ಬಿಡ್ತಾನೆ ಕ್ಯಾಪ್ಟನ್ ಅಮೆರಿಕಾ. ಅಲ್ಲೇ ಸೆಟ್ಲು. ಅದೇ ಮನೇನ ಈ ವಿಡಿಯೋದಲ್ಲೂ ತೋರಿಸಿದಾರೆ. ಎಂಡ್ ಎಲ್ಲಿಗಾಯ್ತು ಕರೆಕ್ಟ್ ಆಗಿ ಅಲ್ಲಿಂದನೇ ಈ ಸಿನಿಮಾದ ಸ್ಟಾರ್ಟಿಂಗ್ ಕೂಡ ಮಾಡ್ತಾವ್ರೆ ಅಂತ ಇನ್ಫಾರ್ಮೇಶನ್ ಇದೆ. ಕನ್ಸಿಸ್ಟೆಂಟ್ ಆಗಿ ಆಡಿಯನ್ಸ್ ನ ಗ್ರಿಪ್ ಆಗಿ ಹಿಡ್ಕೊಳ್ಳೋದಕ್ಕೆ ಈ ರೀತಿ ಪ್ಲಾನ್ ಮಾಡಿದ್ದಾರೆ ರೂಸೋ ಬ್ರದರ್ಸ್. ಇನ್ನ ಅದೇ ಮನೆ ಎದುರುಗಡೆ ಟ್ರಯಂಪ್ ಬೈಕ್ ಬಂದ್ ನಿಂತ್ಕೋತಿದೆ. ಅವನೇನೆ ಸ್ಟೀವ್ ರಾಜರ್ಸ್ ಕ್ಯಾಪ್ಟನ್ ಅಮೆರಿಕಾ. ಅಲ್ಲಿಂದ ಹಂಗೆ ಸ್ಟೀವ್ ರಾಜರ್ಸ್ ಮನೆ ಒಳಗಡೆ ಹೋಗ್ಬಿಟ್ಟು ಅವ್ನ ಹಳೆ ಮೆಮೊರಿನ ರೀಕಾಲ್ ಮಾಡ್ಕೊತಾ ಇರ್ತಾನೆ. ಅಂದ್ರೆ ಕ್ಯಾಪ್ಟನ್ ಅಮೆರಿಕಾ ಡ್ರೆಸ್ ನ ನೋಡ್ಕೊಂಡು ಹಳೇದ್ನೆಲ್ಲ ನೆನ್ಸ್ಕೊತಾ ಇರ್ತಾನೆ. ಹಂಗಿತ್ತು ಹಿಂಗಿತ್ತು, ಹಂಗ್ ಮಾಡ್ತಿದ್ದೆ ಹಿಂಗ್ ಮಾಡ್ತಿದ್ದೆ, ಅವ್ರ್ಗ್ ಹೊಡ್ದೆ ಇವ್ರ್ಗ್ ಹೊಡ್ದೆ, ಇಲ್ಲಿ ನೋಡಿದ್ರೆ ಈಗ ಬಂದ್ ಹರಿದಾಗ್ತಾವ್ನಿ. ಯೋಚನೆಗಳು. ಇನ್ನ ನೆಕ್ಸ್ಟ್ ಶಾಟ್ ಅಲ್ಲಿ ಸ್ಟೀವ್ ರಾಜರ್ಸ್ ಅವ್ನ ಮಗನ್ನ ಕಂಕ್ಳಲ್ಲಿ ಎತ್ಕೊಂಡು ಅಂತ ಆಟ ಆಡಿಸ್ತಾವನೆ. ಬೇಬಿ ಸಿಟ್ಟಿಂಗ್ ಓಪನ್ ಮಾಡ್ಕೊಂಡು ಪೀಸ್ಫುಲ್ ಆಗಿರುವಂತ ಲೈಫ್ ನ ಲೀಡ್ ಮಾಡ್ತಾವನೆ ಸ್ಟೀವ್ ರಾಜರ್ಸ್. ನೆಕ್ಸ್ಟ್ ಮರಿ ಕ್ಯಾಪ್ಟನ್ ಇವನೇನೆ. ಅದಾದ್ಮೇಲೆ ಬ್ಲಾಕ್ ಸ್ಕ್ರೀನ್ ಇಲ್ಲಿ ಬರ್ದವ್ರೆ ಸ್ಟೀವ್ ರಾಜರ್ಸ್ ವಿಲ್ ರಿಟರ್ನ್ ಇನ್ ಅವೆಂಜರ್ಸ್ ಡೂಮ್ಸ್ಡೇ. ಒರಿಜಿನಲ್ ಆಗಿ ಕಾಸ್ಟಿಂಗ್ ರಿಪೀಟ್ ಮಾಡಿದಾಗ ಇವ್ರೊಬ್ಬರನ್ನ ಮಿಸ್ ಮಾಡ್ಬಿಟ್ಟಿದ್ರು. ಬಟ್ ಇವಾಗ ಫ್ಯಾನ್ಸ್ ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಈ ರೀತಿ ಒಂದು ಟೀಸರ್ ಟ್ರೈಲರ್ ನ ರೆಡಿ ಮಾಡವ್ರೆ. ನಾಳಿದ್ದು ಅವತಾರದು ಫಿಲಂ ರಿಲೀಸ್ ಐತೈತೆ. ಅವತ್ ನೋಡ್ಬೇಕಾಗಿರೋ ಟ್ರೈಲರ್ ನ ಒಂದ್ ವಾರದ ಮುಂಚೆನೆ ಲೀಕ್ ಮಾಡ್ಬಿಟ್ಟವ್ರಲ್ಲ. ಅದಕ್ಕೆ ಕೆವಿನ್ ಅಂಕಲ್ ಇಷ್ಟೊಂದು ರೊಚ್ಕೆದು ಎಲ್ರಿಗೂ ಶೂಟ್ ಮಾಡ್ತಾ ಇರೋದು. ಅದಾದ್ಮೇಲೆ ಇನ್ನೊಂದು ಮನಿ ಶಾಟ್ ಕೌಂಟ್ ಡೌನ್ 19 ವಾರದ ಟೈಮ್ ಸೆಟ್ ಮಾಡವ್ರೆ. ಇಲ್ಲಿ ಏನಾಗಿರ್ಬೋದು, ಅವತ್ ಏನ್ ಬರ್ಬೋದು ಅಂತ ಈಗ್ಲೂ ಕೂಡ ಎಲ್ರು ಗೆಸ್ ಮಾಡ್ತಾವ್ರೆ. ನನ್ನ ಕೇಳೋದಾದ್ರೆ ಏಪ್ರಿಲ್ 4ಕ್ಕೆ ಐರನ್ ಮ್ಯಾನ್ ಬರ್ತಡೆ ಅಂದ್ರೆ ರಾಬರ್ಟ್ ಡಾನಿ ಜೂನಿಯರ್ ಬರ್ತಡೇ ಐತೆ. ಅದಾದ್ಮೇಲೆ ಮೇ ಜೂನ್ ಜುಲೈಗೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾ ರಿಲೀಸ್ ಐತೆ. ಇವೆರಡರ ಮಧ್ಯದಲ್ಲಿ ಕಾನ್ಸ್ಟೆಂಟ್ ಆಗಿ ಒಂದ್ ಡೇಟ್ ಲಾಕ್ ಮಾಡವ್ರೆ. ಅವತ್ ಏನ್ ಬರ್ಬೋದು ಅಂದ್ರೆ ಮೋಸ್ಟ್ಲಿ ಮೈನ್ ಟ್ರೈಲರ್ ಬರ್ಬೋದು ಅಥವಾ ಇನ್ನೇನ್ ಬರ್ಬೋದು ನನಗಂತೂ ಗೊತ್ತಾಯ್ತಿಲ್ಲಪ್ಪ. ಇಷ್ಟನ್ ಗೆಸ್ ಮಾಡ್ಕೊಂಡಿದೀನಿ. ಆ ಬ್ರ್ಯಾಂಡ್ ನ್ಯೂ ಡೇ ಐರನ್ ಮ್ಯಾನ್ ಬರ್ತಡೇ ಮಧ್ಯದಲ್ಲಿರೋಂತ ಆ ಡೇಟ್ ಅಲ್ಲಿ ಅಂತ ಸ್ಪೆಷಲ್ ಆಗಿರೋದು ಏನು ಇಲ್ಲ. ಬಟ್ ಏನು ಅನ್ಕೋಬಹುದು ಮೈನ್ ಟ್ರೈಲರ್ ಬರ್ಬೋದು ಅಥವಾ ಬೇರೆ ಇನ್ನೂ ಏನಾದ್ರೂ ಇರ್ಬೋದೇನೋ ಸರ್ಪ್ರೈಸ್ ಗಿಫ್ಟ್. ಇವಾಗ್ಲೂ ಕೂಡ ಎಲ್ಲರ ಮೈಂಡ್ ಅಲ್ಲಿ ಇರೋದು ಒಂದೇ ಕ್ವಶನ್, ಅವೆಂಜರ್ ಎಂಡ್ ಗೇಮ್ ಅಲ್ಲಿ ನೋಡಿರುವಂತ ಆ ಸ್ಟೀವ್ ರಾಜರ್ ತಾತ ಯಾರು? ಇನ್ನ ಪೆಗ್ಗಿ ಜೊತೆ ರೊಮ್ಯಾನ್ಸ್ ಮಾಡ್ತಾರಂತ ಆ ಸ್ಟೀವ್ ರಾಜರ್ ಯಾರು? ಸ್ಟೋನ್ಸ್ ಗಳನ್ನ ರಿಟರ್ನ್ ಮಾಡೋ ಗ್ಯಾಪ್ ಅಲ್ಲಿ ಹೊಡ್ಕೊಂಡ್ಬಿಟ್ರ ಅಲ್ಲೇ ಸೆಟ್ಲ್ ಆದ್ಮೇಲೆ ಇಲ್ಲಿ ತಾತ ಬರೋದಕ್ಕೆ ಹೇಗ್ ಸಾಧ್ಯ? ಈ ತರದ ವಿಚಾರಗಳೆಲ್ಲ ಮೈಂಡ್ ಅಲ್ಲಿ ಬಂದಾಗ ಒಂದ್ ಸೀನ್ ನೆನ್ಪಾಯ್ತದ ನಂಗೆ. ಅದೇ ಎಂಡ್ ಗೇಮ್ ಅಲ್ಲಿ ಸ್ಟೋನ್ಸ್ ಗಳನ್ನ ತರದಕ್ಕೆ ಅಂತ ಡಾಕ್ಟರ್ ಬ್ರೂಸ್ ಬ್ಯಾನರ್ ಡಾಕ್ಟರ್ ಸ್ಟ್ರೇಂಜ್ ನ ಹುಡಿಕೊಂಡೋಯ್ತಾನೆ. ಆದ್ರೆ ಟೈಮ್ ಹಿಂದೆ ಆಗಿರೋದ್ರಿಂದ ಅಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಇರಲ್ಲ. ಏನ್ಷಿಯಂಟ್ ಒನ್ ಇರ್ತಾಳೆ. ಅವಳನ್ನ ಮೀಟ್ ಮಾಡಿ ಸ್ಟೋನ್ ತಗೊಂಡೋಗುವಂತ ಪ್ರಯತ್ನದಲ್ಲಿ ಅವರಿಬ್ರು ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೀತದೆ. ಈ ರೀತಿ ಸ್ಟೋನ್ ಅಲ್ಲಿಂದ ಅಲ್ಲಿಗೆ ತಗೊಂಡೋಗ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಅಲ್ಟರ್ನೇಟ್ ಟೈಮ್ ಲೈನ್ ಸ್ಟಾರ್ಟ್ ಆಗುತ್ತೆ. ಬೇರೆ ರೀತಿನೇ ಪ್ರಪಂಚ ತಿರುಗೋತದೆ. ಹೊಸ ಟೈಮ್ ಲೈನ್ ಸ್ಟಾರ್ಟ್ ಆಗುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಬ್ರೂಸ್ ಬ್ಯಾನರ್ ಗೆ ಹೇಳಿರ್ತಾಳೆ ಏನ್ಷಿಯಂಟ್ ಒನ್. ಅವಾಗ ಅಲ್ಲಿ ಕೇಳಿರ್ತಾನೆ ಇಲ್ಲ ಸ್ಟೋನ್ಸ್ ಗಳನ್ನ ತಗೊಂಡೋಗಿ ಏನು ಚೇಂಜ್ ಮಾಡ್ದೇನೆ ಅದೊಂದು ಕೆಲಸ ಮಾತ್ರ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಅಲ್ಲಿಗೆ ತಗೊಬಂದ್ ಇಟ್ರೆ ಏನು ಚೇಂಜ್ ಆಗಲ್ಲ, ಹೆಂಗಿತ್ತು ಹಂಗೆ ಇರ್ತದೆ ಅಂತ ಏನ್ಷಿಯಂಟ್ ಒನ್ ಗೆ ಅಲ್ಕೋ ತಿಳಿಸಿ ಹೇಳ್ಬಿಟ್ಟಿರ್ತಾನೆ. ಹಾಗಿದ್ರೆ ಬ್ರೂಸ್ ಬ್ಯಾನರ್ ಸ್ಟೀವ್ ರಾಜರ್ಸ್ ಗೆ ಸ್ಟೋನ್ಸ್ ಗಳನ್ನೆಲ್ಲ ಕೊಟ್ಬಿಟ್ಟು ರಿಟರ್ನ್ ಮಾಡ್ಬಿಟ್ ಬಾ ಅನ್ಬೇಕಾದ್ರೆ ಇದನ್ನೆಲ್ಲ ಹೇಳಿರ್ಲಿಲ್ಲ. ಅದಕ್ಕೆ ಸ್ಟೀವ್ ರಾಜರ್ಸ್ ಅವಂದೇ ಆದ ಅಲ್ಟರ್ನೇಟ್ ಟೈಮ್ ಲೈನ್ ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾನೆ ಈಗ ಹೊಸ ಬ್ರಾಂಚ್ ಅಲ್ಲಿ. ಅದಕ್ಕೋಸ್ಕರನೇ ಮಲ್ಟಿವರ್ಸ್ ಸ್ಟಾರ್ಟ್ ಆಗಿರೋದು. ಮಲ್ಟಿವರ್ಸ್ ಸ್ಟಾರ್ಟ್ ಆಗೋದಕ್ಕೆ ಮೇನ್ ರೀಸನ್ ಈ ಕ್ಯಾಪ್ಟನ್ ಅಮೆರಿಕಾ. ಅವ್ರದೇ ಆದಂತ ಹೊಸ ಟೈಮ್ ಲೈನ್ ನ ಕ್ರಿಯೇಟ್ ಮಾಡ್ಕೊಂಡು ಹೋಗಿರೋದು. ಹೊಸ ಟೈಮ್ ಲೈನ್ ಬ್ರಾಂಚ್ ಕ್ರಿಯೇಟ್ ಆಗಿರೋದ್ರಿಂದ ಇಲ್ಲಿಂದ ಕರ್ಮಕಾಂಡ ಸ್ಟಾರ್ಟ್ ಆಗೋದು. ಅದಕ್ಕೋಸ್ಕರನೇ ಸಿನಿಮಾ ಅಲ್ಲಿಂದನೇ ಸ್ಟಾರ್ಟ್ ಆಗ್ತಾ ಇರೋದು. ಕೊನೆ ಎಂಡಿಂಗ್ ಎಲ್ಲಾಗಿತ್ತು ಅದೇ ಸ್ಟೀವ್ ರಾಜರ್ಸ್ ಸೊಮ್ಯಾಚ್ ಮಾಡ್ತಿದ್ರಲ್ಲ ಅಲ್ಲಿಂದನೇ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಡೂಮ್ಸ್ಡೇದು. ಒಟ್ನಲ್ಲಿ ಹೇಳೋದಾದ್ರೆ ಕ್ಯಾಪ್ಟನ್
ಅಮೆರಿಕಾದಿಂದಾನೆ ಈ ಕರ್ಮಕಾಂಡಗಳೆಲ್ಲ ಸ್ಟಾರ್ಟ್ ಆಗಿರೋದು. ಅವನ್ ಪ್ರಪಂಚದಲ್ಲೇ ಆ ಸ್ಟೋನ್ಸ್ ಗಳನ್ನ ಇಟ್ಕೊಂಡು ಏನಾದ್ರೂ ವೇರಿಯೇಷನ್ ಮಾಡಿದ್ರೆ ಈ ಕರ್ಮಕಾಂಡಗಳು ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಬೇರೆ ಅಲ್ಟರ್ನೇಟ್ ಟೈಮ್ ಲೈನ್ ಹೋಗಿ ಅಂದ್ರೆ ಬೇರೆ ಮಲ್ಟಿವರ್ಸ್ ಹೋಗ್ಬಿಟ್ಟು ಅಲ್ಲಿ ಚೇಂಜ್ ಮಾಡಿರೋದ್ರಿಂದ ಇವಾಗ ಸ್ಟಾರ್ಟ್ ಆಗಿರೋದು ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್. ಎಲ್ಲ ಒಂದ್ ಕಡೆ ಅನಿಸ್ತಾ ಇದೆ ಈ ತಲೆನೋವಿಗೆಲ್ಲ ಕಾರಣ ಸ್ಟೀವ್ ರಾಜರ್ಸ್ ಅಂತ. ಅದಕ್ಕೆ ಹೇಳ್ತಾ ಇರೋದು ಸ್ಟೀವ್ ರಾಜರ್ಸ್ ಮತ್ತೆ ರಿಟರ್ನ್ ಆಗ್ತಾವನೆ ಅವೆಂಜರ್ಸ್ ಡೂಮ್ ಸ್ಟೇಲಿ ಅಂತ. ಅವನ್ ಪ್ರಾಬ್ಲಮ್ ನ ಅವನೇ ಸಾಲ್ವ್ ಮಾಡ್ಬೇಕು ಈಗ ಡೂಮ್ ಸ್ಟೇಲಿ. ಇನ್ನ ನೆಕ್ಸ್ಟ್ ಥಾರ್ ಮೇಲೆ ಇನ್ನೊಂದು ಟ್ರೈಲರ್ ಬರ್ತಾ ಇದೆ. ಅದಾದ್ಮೇಲೆ ಡಾಕ್ಟರ್ ಡೂಮ್ ಮೇಲೆ ಒಂದು ಟ್ರೈಲರ್ ಬರುತ್ತೆ. ಅದಾದ್ಮೇಲೆ ಫೈನಲ್ ಟ್ರೈಲರ್ ಎಲ್ಲಾರು ಗ್ರೂಪ್ ಅಲ್ಲಿರುವಂತ ಮೈನ್ ಟ್ರೈಲರ್ ನ ಬಿಡ್ತಾರೆ ಅಂತ ಇನ್ಫಾರ್ಮೇಶನ್ ಇದೆ, ನೋಡೋಣ. ಸೊ ಇದಿಷ್ಟು ಫಸ್ಟ್ ಟೀಸರ್ ಟ್ರೈಲರ್. ಇನ್ನ ಥಾರ್ದು ಟೀಸರ್ ಟ್ರೈಲರ್ ಬರೋದು ಬಾಕಿ ಇದೆ. ಅದನ್ನ ಏನ್ ಮಾಡ್ತಾರೋ, ಲೀಕ್ ಯಾವ ರೀತಿ ಮಾಡ್ತಾರೋ ಅಂತ ವೆಯ್ಟ್ ಮಾಡೋಣ. ಇಷ್ಟಕ್ಕೆ ಕೆವಿನ್ ಅಂಕಲ್ ಕೋಪ ಮಾಡ್ಕೊಂಡು ಎಲ್ರಿಗೂ ಶೂಟ್ ಮಾಡ್ತಾವ್ರೆ. ಹಂಗೇನಾದ್ರೂ ಅದು ಲೀಕ್ ಆಗೋಯ್ತು ಅಂತ ಅಂದ್ರೆ ಮಿಸೈಲ್ ಗಳನ್ನೇ ಲಾಂಚ್ ಮಾಡ್ಬಿಡ್ತಾರೆ. ಸತ್ತೋಗ್ಬಿಡಿ ಒಟ್ಟಿಗೆ ನೀವು ಅಂತ ಫಿಕ್ಸ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್